inverse of dependent variable with respect to independent variable. A dependent variable with respect to independent variable x ನ ನಾವು independent variable ಅಂತ ಕರೀತೀವಿ. independent variable. ಯಾಕಪ್ಪ ಇದನ್ನ independent variable ಅಂತ ಕರೀತೀವಿ? x ಯಾರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ, ಸೊ x ನ independent variable ಅಂತ ಕರೀತೀವಿ. ಸೊ ಡಿಫರೆನ್ಸಿಯೇಷನ್ ಈಕ್ವೇಷನ್ ಅಂದ್ರೆ an equation involves derivative of dependent variable with respect to only one independent variable is called ordinary differentiation ಅಂತ ಕರೀತೀವಿ. ಏನಂದ್ರೆ one independent variable ಸೊ ಇದನ್ನ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರೀತೀವಿ. ಏನಪ್ಪ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಏನಂತ ಹೇಳಿದ್ವಿ ನಾವು ಎಕ್ಸ್ ಅಂತ ಹೇಳಿದ್ವಿ. ಎಕ್ಸ್ ಇಸ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿದ್ವಿ. ಈ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿ ಇದನ್ನ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರೀತೀವಿ. ಇನ್ನು ನೆಕ್ಸ್ಟ್ ಅಂದರೆ ಮೋರ್ ದೆನ್ ಒನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ನಾವು ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಅಂತ ಕರೀತೀವಿ. ಮೋರ್ ದೆನ್ is called partial differentiation. So ಇಲ್ಲಿ ನಾವು ಈ ಚಾಪ್ಟರ್ ಅಲ್ಲಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡಲ್ಲ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡ್ತಾ ಬರ್ತೀವಿ. ಆರ್ಡಿನರಿ ಡಿಫರೆನ್ಷಿಯೇಷನ್ ಈಕ್ವೇಷನ್ ಅಂದ್ರೆ an equation involves derivative of dependent variable with respect to only one independent variable is called ordinary differential equation. So ಇಲ್ಲಿ some example ನೋಡ್ತಾ ಹೋದ್ರೆ some example ಏನಪ್ಪ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ಎಕ್ಸಾಂಪಲ್ ನೋಡ್ತಾ ಹೋದ್ರೆ d square by dx square plus dy by dx plus x equal to 0. ಈ ಈಕ್ವೇಷನ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಬರೀತೀವಿ. ನೆಕ್ಸ್ಟ್ dq
ಕಾನ್ಸೆಪ್ಟ್ ಏನು ತಿಳ್ಕೊಬೇಕಂದ್ರೆ ಮುಂದೆ ಪ್ರಾಬ್ಲಮ್ ಮಾಡೋಕ್ಕೆ ನಾವು ಈ ಚಾಪ್ಟ್ರಲ್ಲಿ d4y/dx4 ನಾವು ಮತ್ತೆ ಏನು d5y/dx5 d6y/dx6 ಈ ಥರ ಹೇಳ್ಕೊಂತ ಹೋಗೋಕ್ಕಾಗಲ್ಲ, ಬರ್ಕೊಂತ ಹೋಗೋಕ್ಕೂ ಆಗಲ್ಲ. ಸಮ್ ಬೇಸಿಕ್ ಏನಪ್ಪ ಅಂದರೆ ಇದರಲ್ಲಿ d4y/dx4 ಈ ಥರ ಹೇಳ್ಕೊಂತ ಹೋಗೋಕ್ಕಾಗಲ್ಲ ಅಂತಂದು ಇದನ್ನು dy/dxನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದಪ್ಪ ಪ್ರಾಬ್ಲಮಲ್ಲಿ ಅಂದರೆ f ಡ್ಯಾಶ್ ಆಫ್ ಎಕ್ಸ್. f ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು? y f ಆಫ್ ಎಕ್ಸ್ ಅಂತ ಬರೀತೀವಿ, ಇದನ್ನ f ಡ್ಯಾಶ್ ಆಫ್ ಎಕ್ಸ್ ಅಂತ ಬರೀಬೋದು. ನೆಕ್ಸ್ಟ್ y ಡ್ಯಾಶ್ ಅಂತ ಬರೀಬೋದು, dy/dxನ y ಡ್ಯಾಶ್ ಅಂತ ಬರೀಬೋದು. ನೆಕ್ಸ್ಟ್ ಈ ಥರ ಬಂದಾಗ ಪ್ರಾಬ್ಲಮ್ ಮಾಡ್ಕೊಂಡು ಹೋದಾಗ ನೆಕ್ಸ್ಟ್ ಗೊತ್ತಾಗುತ್ತೆ ಇದು y ಡ್ಯಾಶ್ ಯಾಕೆ ತಗೊಂಡ್ವಿ, y1 ಅಂತ ತಗೋಬಹುದು, y1 ಯಾಕೆ ತಗೊಂಡ್ವಿ, dy/dxನ y1 ಅಂತ ಯಾಕೆ ತಗೊಂಡ್ವಿ ಅಂತ ನೆಕ್ಸ್ಟ್ ಪ್ರಾಬ್ಲಮ್ ಮಾಡುವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ d2y/dx2 ಇದನ್ನೇನಂತ ಬರೀಬೋದು, f ಡಬಲ್ ಡ್ಯಾಶ್ ಎಕ್ಸ್ ಮತ್ತು y ಡಬಲ್ ಡ್ಯಾಶ್ y2 ಈ ಥರ ಬರೀಬೋದು. ಎಕ್ಸ್ d2y/dx2ನ f ಡಬಲ್ ಡ್ಯಾಶ್ ಎಕ್ಸ್ y ಡಬಲ್ ಡ್ಯಾಶ್ y2 ಅಂತ ಬರೀಬೋದು. ನೆಕ್ಸ್ಟ್ d4y/dx4 dx4 ಅಂತ ಬರೀಬೋದು. d4y/dx4ನ f ಡ್ಯಾಶ್ f of x y4 ಈ ಥರನೂ ಬರಿಬೋದು. ನೆಕ್ಸ್ಟ್ ಈ ಥರ ಕಂಟಿನ್ಯೂಸ್ ಆಗ್ತಾ ಬಂದಾಗ dny/dx ಸೊ ಇದನ್ನ f n x ಈ ಥರ ಬರಿಬೋದಾ? ಇದು ತಪ್ಪಾಗುತ್ತೆ, ಇದು ರಾಂಗ್ ಆಗುತ್ತೆ. f n x ಅಂತ ಬರೆಯೋಕ್ಕಾಗಲ್ಲ. ಇದನ್ನ ಏನು ಬರಿಬೋದು, f ಡ್ಯಾಶ್ ಡ್ಯಾಶ್ ಸೊ ಆರ್ ಈ ಥರ ಬರೀಬೋದು. y ಡ್ಯಾಶ್ 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 ಸೊ ಆರ್. ನೆಕ್ಸ್ಟ್ ಈ ಥರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಮಾಡುವಾಗ ಈ ಥರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡೋದಾದ್ರೆ ಇದು ನೆಕ್ಸ್ಟ್ ಟಾಪಿಕ್ ಬಂದು ಈ ಚಾಪ್ಟರ್ ನೋಡೋದಾದ್ರೆ ಆರ್ಡಿನರಿ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಏನು ಆರ್ಡಿನರಿ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್? ಆರ್ಡರ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಏನಪ್ಪ ಆರ್ಡರ್ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್? ಏನು ಕಂಡಿಡ್ತೀವಿ? ಈ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ
highest order of differential equation ಅಂದರೆ d square y by dx square plus dy by dx is equal to 0. ಈ ಎಕ್ಸಾಂಪಲ್ highest order of differential equation ಯಾವುದು ಇದರಲ್ಲಿ highest order of differential equation ಇಲ್ಲಿ ಪವರ್ ಡಿರೈವೇಟಿವ್ ಪವರ್ ಈ dy by dx ಅನ್ನೋದು ಒಂದು ಡಿರೈವೇಟಿವ್ ಈ ಡಿರೈವೇಟಿವ್ ಪವರ್ ನ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ಲ ಇದು highest order of differential equation ಇದರಲ್ಲಿ highest order of ಇಲ್ಲಿ 1 ಇದೆ ಇದು 1 is highest order of differential equation ಆಗುತ್ತಾ ಇಲ್ಲ ಆಗಲ್ಲ ಈಗ ಯಾವ್ದಾಗುತ್ತೆ highest order of differential equation ಇದರಲ್ಲಿ highest order ಯಾವುದು 2 is the highest order of differential equation so ಇದನ್ನ highest order of differential equation ಅಂತ ಕರೀತೀವಿ ಈ ಕ್ವೆಶ್ಚನ್ ಕೇಳ್ತಾರೆ ಏನು ಕೇಳ್ತಾರೆ ಈ ತರ ಕೊಟ್ಟು ಸಮ್ ಎಕ್ಸಾಂಪಲ್ ಕೊಟ್ಟು ಇದರಲ್ಲಿ highest order of differential equation ಯಾವುದು ಅಂತ ಕೇಳಿದಾಗ ನಾವು ನೋಡ್ಬೇಕು ನೀಟಾಗಿ ಯಾವ್ದಿದೆ 1 ಇದೆ 2 ಇದೆ ಇದರಲ್ಲಿ highest order of differential ಯಾವುದು 2 is the highest order of differential equation ಅಂದಾಗ ಇಲ್ಲಿ ಆರ್ಡರ್ ಯಾವುದು ಬರುತ್ತೆ ಅಂತಂದ್ರೆ 2 is the highest order of differential equation ಇಷ್ಟೇ ಸಿಂಪಲ್ ಆರ್ಡರ್ ಆಫ್ differential equation ಏನು highest order of derivatives is the order of differential equation so some example ನೋಡ್ರೆ d square y by dx square plus dy by dx is equal to 0 ಇದರಲ್ಲಿ highest order ಯಾವುದು 2 is the highest order of differential equation so ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋದ್ರೆ dy by dx plus dy by dx whole cube is equal to 0 ಇದರಲ್ಲಿ highest order of differential equation ಯಾವುದು ಹಾಗೆ ನಾವು ನೋಡಿದ ತಕ್ಷಣ ಹಾಗೆ ಪಟ್ಟನಾಗಿ ಹೇಳ್ತೀವಿ 3 is the highest order of differential equation no 3 is the highest order of differential equation ಆಗಲ್ಲ ಯಾಕಾಗಲ್ಲ ಅಂದ್ರೆ ನಾನು ಹೇಳಿದೆ ಆಗಲೇ d square y by dx ಇದರಲ್ಲಿ ನಾನು ಇಲ್ಲಿರೋದು ಪವರ್ ಅಷ್ಟೇ ರೆಪ್ರೆಸೆಂಟ್ ಮಾಡಿದ್ರೆ ಮಾತ್ರ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಿದೆ ಸೊ ಇದು ಪವರ್ ಆಗಲ್ಲ ಇದು ಕ್ಯೂಬ್ ಆಗುತ್ತೆ dy by dx ಗೆ ಇದು ಕ್ಯೂಬ್ ಆಗುತ್ತೆ ಈ ಕ್ಯೂಬ್ ನಾವು ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಕ್ ಬರಲ್ಲ ಸೊ ಇನ್ನೇನಿರುತ್ತೆ ಇದು ಅಲ್ಲಿರುತ್ತೆ ಇದನ್ನ ನಾವು ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರಿತೀವಿ ಸೊ ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು is 1 is the highest order of differential equation so in order ಯಾವುದು 1 order is 1 is the highest order of differential equation so ಇಷ್ಟೇ order of differential equation ಅಂತ ಕೇಳಿದ್ರೆ ಇದರ 1 is the order is 1 ಅಷ್ಟೇ ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ y2 is equal to y2 plus y3 plus y is equal to 0 ಇದರಲ್ಲಿ ಇದು ನೋಡಿ ಸಮ್ ಡಿಫರೆಂಟ್ ಎಕ್ಸಾಂಪಲ್ ಇದೆ ಇದನ್ನ ಹೆಂಗಪ್ಪ ಹೇಳೋದು ಹೈಯೆಸ್ಟ್ ಆರ್ಡರ್ ಯಾವುದು ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಯಾವುದು 3 is the highest order ಅಲ್ವಾ ಇದನ್ನ ಯಾವ ತರ ನಾವು ಡಿಫರೆನ್ಷಿಯೇಷನ್ ಮಾಡಿದಾಗ ಯಾವ ತರ ಬರ್ಬೋದು dy by dx plus dy by dqy by ಇದು ಡಿಫರೆನ್ಷಿಯೇಷನ್ ಮಾಡಿದಾಗ ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಷನ್ ಮಾಡಿದಾಗ ನಾವು ಏನು ಬರೀತೀವಿ ಅಂದ್ರೆ d square y by dx plus dq y by dx cube plus dy by dx is equal to 0 ಈ ತರ ಡಿಫರೆನ್ಷಿಯಲ್ ಈಕ್ವೇಷನ್ ಗೆ ಬರ್ಕೊಂಡು ನಾವು ಈ ಬರ್ಕೊಂಡಾಗಿದೆ ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು ಹೈಯೆಸ್ಟ್ ಆರ್ಡರ್ ಯಾವುದು ಇದರಲ್ಲಿ 2 ನ ಹೈಯೆಸ್ಟ್ ಆರ್ಡರ್ ಅಲ್ಲ 2 ಆಗಲ್ಲ ಇಲ್ಲಿ 3 ಇದೆ ಇಲ್ಲಿ ನೋಡ್ಕೋಬೇಕು 3 is the differential highest order of differential equation ಆಗುತ್ತೆ ಇದರಲ್ಲಿ ಆರ್ಡರ್ ಯಾವುದು ಅಂದ್ರೆ order is 3 is the highest order of differential equation ಇನ್ನೊಂದು ಎಕ್ಸಾಂಪಲ್ ನೋಡ್ತಾರೆ d square y by dx square plus d cube y by dx cube plus dy by dx whole square is equal to 0 ಇದರಲ್ಲಿ highest order of differential equation ಯಾವುದು ಇದರಲ್ಲಿ highest order of differential equation ಯಾವುದು 2 ಅಂತ ಹೇಳೋಕ್ಕಾಗುತ್ತಾ 2 is the highest order of differential equation ಆಗಲ್ಲ ಯಾಕಾಗಲ್ಲ ಇದು ಕ್ಯೂಬ್ ಆಗುತ್ತೆ ಸ್ಕ್ವೇರ್ ಆಗುತ್ತೆ 2 is the dy by dx d cube y by dx cube ಇದು ಸ್ಕ್ವೇರ್ ಅನ್ನ ನಾವು ಡಿಫರೆನ್ಷಿಯಲ್ highest order of differential equation ಅಂತ ಹೇಳಕ್ ಬರಲ್ಲ ಸೊ ಯಾವ್ದು ಹೇಳ್ತೀವಿ highest order of differential equation ಅಂತ 3 is the highest order of differential equation so highest order of differential equation ಯಾವುದು ಬರ್ತೀವಿ 3 is the highest order of differential equation
y by dx less d cube y by dx less d by dx is equal to 0. ಇದರಲ್ಲಿ highest order of differential equation ಯಾವುದು? 4 is the highest order of differential equation. 3 ಯಾಕಾಗಲ್ಲ highest order of differential equation? ಯಾಕಂದ್ರೆ 4 is ನೋಡಿ 4 ಇದೆ 3 ಅಂತ ಹೇಳಕ್ಕಾಗಲ್ಲ ನಾವು. 4 is the winner. ಈಗ ದೊಡ್ಡದು 4 ಇದೆ. ಸೊ ಇದನ್ನ 3 ಅಂತ ಹೇಳಕ್ಕಾಗಲ್ಲ. ಸೊ ಇಲ್ಲಿ ಆರ್ಡರ್ ಯಾವುದು ಬರುತ್ತೆ ಅಂದ್ರೆ highest order 4 ಬರುತ್ತೆ. highest order of differentiation is 4 is the highest order of differential equation. Next ನೋಡ್ತಾ ಬಂದ್ರೆ y dash plus y is equal to 0. ಇದರಲ್ಲಿ highest order of differential equation ಯಾವುದು ಗೊತ್ತಾಗಲ್ಲ ಅಲ್ಲ? highest order of differential equation ಯಾವುದು ಗೊತ್ತಾಗುತ್ತಾ? highest order of differential equation ಯಾವುದು ಅಂತ ಗೊತ್ತಾಗುತ್ತಾ? ಹಾಗಾದ್ರೆ ಏನು highest order of differential equation ಯಾವುದು ಇದರಲ್ಲಿ? Correct answer 1 is the highest order of differential equation. ಯಾಕಪ್ಪ 1 ಹೆಂಗ್ ಬಂತು ಅಂತ ಗೊತ್ತಾಯ್ತಾ ಯಾರಿಗಾದ್ರೂ? highest order of differentiation ಈ 1 ಯಾಕೆ highest order of differential equation ಆಯ್ತು? ಯಾಕಂದ್ರೆ ಇದನ್ನ ಡಿಫರೆನ್ಷಿಯೇಷನ್ ಮಾಡಿದಾಗ ಇದನ್ನ ಡಿಫರೆನ್ಷಿಯೇಷನ್ ಮಾಡಿದಾಗ ನಾನು ಹೇಳಿದೆ ಆಗಲೇ ಹೇಳಿದೆ ನಾನು dy by dx ಗೆ y dash ಅಂತ ಬರ್ಕೊಂತೀವಿ, d square y by y2 ಅಂತ ಬರ್ಕೊಂತೀವಿ ಅಂತ ಹೇಳಿದೆ. ಸೊ ಅದು ಹಿಂಗೆ ಬರುತ್ತೆ ನೋಡಿ. ಇದನ್ನ ಡಿಫರೆನ್ಷಿಯೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ dy by dx plus dy by dx is equal to 0. ಇದರಲ್ಲಿ ಯಾವುದು highest order? 1 is the highest order of differential equation. So ಇಷ್ಟೇ order of differential equation ಅಂದರೆ order of differential equation highest order of derivatives. ಈ ಒಂದು derivatives ಅಲ್ಲಿ ಯಾವುದು highest order ಇರುತ್ತೋ highest number ಯಾವುದು ಇರುತ್ತೋ ಅದನ್ನ ನಾವು highest order of differential equation ಅಂತ ಕರೀತೀವಿ. ಇಷ್ಟೇ. ನೆಕ್ಸ್ಟ್ one example ಅಂದರೆ d square y by dx square whole square plus d cube y by dx cube plus xy is equal to 0. ಇದರಲ್ಲಿ ಯಾವುದು highest order of differential equation? 3. ಇಲ್ಲಿ 2 ಅಂತ ಹೇಳ್ಬಿಟ್ಟೆ ಬರ್ತದೆ ನೋಡಿದ ತಕ್ಷಣ 2 ಅಂತ ಅನ್ಸ್ಬಿಡುತ್ತೆ ನಮಗೆ. highest order of differential equation ಯಾವ್ದು ತಕ್ಷಣ 2 ಅನ್ಸುತ್ತೆ. ಆದರೆ 2 is wrong. 2 ಅಲ್ಲ, highest order of differential equation ಆಗಲ್ಲ. ಯಾಕಾಗಲ್ಲ? ಇದು ಸ್ಕ್ವಯರ್ ಆಗುತ್ತೆ. ಸ್ಕ್ವಯರ್ ಆಗೋದ್ರಿಂದ highest order of differential equation ಆಗಲ್ಲ. ಸೊ ಇಲ್ಲಿ 3 ಇದೆ. 3 ನಾನು ಏನು ಹೇಳಿದೆ ಪವರ್ನ ನೋಡಬೇಕು ಫಸ್ಟ್. ಇಲ್ಲಿ ಯಾವುದು highest order of differential equation ಅಲ್ಲಿ ಪವರ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ನಾವು highest order of differential equation ಅಂತ ಕರಿತೀವಿ. ಸೊ ಇಲ್ಲಿ ಯಾವ್ದು ಜಾಸ್ತಿ ಇದೆ? 3 is the highest order of differential equation. ಇದರಲ್ಲಿ ಹಂಗಾದ್ರೆ ಆರ್ಡರ್ ಯಾವುದು? highest order of differential equation ಯಾವುದು ಇದರಲ್ಲಿ? 3 is the highest order of differential equation. ಸೊ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಏನಂತ. ಮತ್ತೆ ಅದರಲ್ಲಿ ಇದರ ಡಿರೈವೇಟಿವ್ಸ್ ಕೊಟ್ಟಾಗ ಇದರಲ್ಲಿ ಆರ್ಡರ್ ಯಾವುದು ಅಂತ ರೆಪ್ರೆಸೆಂಟ್ ಮಾಡೋದು ಇದರಲ್ಲಿ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಯ್ತಾ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನಂತ? ನೆಕ್ಸ್ಟ್ ಆರ್ಡರ್ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ನಾವು ಆರ್ಡರ್ ಕಂಡುಹಿಡಿಯೋದು ನೋಡಿದ್ವಿ, ಡಿಗ್ರಿ ಕಂಡುಹಿಡಿಯೋದು ನೋಡಿದ್ವಾ? ಇವಾಗ ನೆಕ್ಸ್ಟ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಏನಂತ ನೋಡೋಣ. ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನಪ್ಪ? ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಇಷ್ಟೊಂದು ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಕಂಡುಹಿಡಿದ್ವಿ. ಇವಾಗ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಡಿಗ್ರಿ ಹೆಂಗಪ್ಪ ಕಂಡುಹಿಡಿಯೋದು? ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಏನಪ್ಪ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್? ನಾವು ಆಗಲೇ ಹೇಳಿದ್ವಿ highest order of derivatives is the order of differential equation ಅಂತ. ಈಗ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಏನು? ದ ಡಿಗ್ರಿ ಆಫ್ ದ
the degree of the ಇದರದ್ದು highest order of derivatives ಅಂತ ಬಂದಿತ್ತಲ್ಲ, highest derivatives ಅಂತ ಬಂದಿತ್ತಲ್ಲ, ಇದು ಹೆಂಗೆ highest, ಇಲ್ಲೆಂಗೆ highest ನಾವು ತಗೊಳ್ಳೋಕ್ಕಾಗುತ್ತೆ, ಇಲ್ಲಿ ಹೆಂಗೆ highest ತಗೊಂಡು ಡಿಗ್ರಿ ಕಂಡುಹಿಡಿಯೋಕ್ಕಾಗುತ್ತೆ ಅಂದರೆ ಇಲ್ಲಿ ಆರ್ಡರ್ ಕಂಡುಹಿಡಿಯಕ್ಕೆ ಬಂದರೆ ಮಾತ್ರ ಡಿಗ್ರಿ ಕಂಡುಹಿಡಿಯಕ್ಕೆ ಬರೋದು. ಯಾಕೆ ಹಾಗೆ ಕಂಡುಹಿಡಿಯಕ್ಕೆ ಬರಲ್ವಾ ಡಿಗ್ರಿನ? ಇಲ್ಲ, ಬರಲ್ಲ. ಯಾಕೆ? ಫಸ್ಟ್ highest order of derivatives ಯಾವುದಿದೆ ಅಂತ ನೋಡ್ಕೋಬೇಕು, ಆಮೇಲೆ ಡಿಗ್ರಿ ಯಾವುದಿದೆ ಅಂತ ಕಂಡುಹಿಡಿಬೇಕು. ಹೆಂಗಪ್ಪ ಅಂದರೆ ಸಮ್ ಎಕ್ಸಾಂಪಲ್ ನೋಡೋಣ. ಯಾವ ಥರ ಅಂದರೆ ಒಂದು ಎಕ್ಸಾಂಪಲ್, y1 + y2 whole square ಇದರಲ್ಲಿ ಯಾವುದು ಡಿಗ್ರಿ ಹೇಳಕ್ ಬರಲ್ಲ. ಯಾವ್ದು ಹೈಯೆಸ್ಟ್ ಆರ್ಡರ್ ಹೇಳ್ತೀರಾ ಇದರಲ್ಲಿ? ಯಾವುದು ಅಂತ ಹೈಯೆಸ್ಟ್ ಆರ್ಡರ್ ಆಫ್ ಡಿರೈವೇಟಿವ್ಸ್ ಯಾವುದು ಇದರಲ್ಲಿ? ಗೊತ್ತಾಗಿಲ್ವಾ? ಇದು ಒಂದನೇದಾಗಿ ಹೈಯೆಸ್ಟ್ ಆರ್ಡರ್ ಆಫ್ ಡಿರೈವೇಟಿವ್ಸ್ 2 ಇಸ್ ದ ಹೈಯೆಸ್ಟ್ ಆರ್ಡರ್ ಆಫ್ ಡಿರೈವೇಟಿವ್ಸ್. ಇಷ್ಟೇ y1 ನಾವು ಆಗಿ ಹೇಳಿದ್ರೆ ಇದನ್ನ y1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ, y ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಇದನ್ನ ಏನು ಬರುತ್ತೆ ನಮಗೆ ಅಂದರೆ dy/dx ಪ್ಲಸ್ y2 d ಸ್ಕ್ವೇರ್ y/dx² ಹೋಲ್ ಸ್ಕ್ವೇರ್ = 0. ಇವಾಗ ಹೇಳ್ತೀರಾ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು ಅಂತ? ಆರ್ಡರ್ 2 ಇಸ್ ದ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಆರ್ಡರ್ ಗೊತ್ತಾಯ್ತು ನಮಗೆ. ಆರ್ಡರ್ ಏನು? 2. ಈ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈ ಪವರ್ನ ನಾನು ಆರ್ಡರ್ ಅಂತ ಹೇಳಿದೆ. ಇದು ಹೋಲ್ ಸ್ಕ್ವೇರ್ ನಾನು ಏನಂತೀವಿ ಅಂತ ಹೇಳಿಲ್ಲ. ಈ ಹೋಲ್ ಸ್ಕ್ವೇರ್ ಇರುತ್ತಲ್ಲ ಇದನ್ನ ಡಿಗ್ರಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ಹೋಲ್ ಸ್ಕ್ವೇರ್ ಐತಲ್ಲ ಇದು ಈಗ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಈ ಡಿಗ್ರಿ ಏನಾಗುತ್ತೆ ಅಂದರೆ 2 ಇಸ್ ದ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಇಲ್ಲಿ 1 ಇದೆ, 1 ಅಂತ ಹೇಳ್ಬೋದಲ್ಲ ನಾವು ಡಿಗ್ರಿನ? ಹೇಳಕ್ಕಾಗಲ್ಲ. ಯಾಕೆ? ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನಿರುತ್ತೋ ಅದು ಡಿಗ್ರಿ ಯಾವುದಿರುತ್ತೋ ಅದನ್ನ ನಾವು ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರಿತೀವಿ. ಸೊ ನಿಮ್ಮ ಡಿಗ್ರಿ ಏನು ಬರುತ್ತೆ ಅಂದರೆ 2 ಇಸ್ ದ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. y1 whole square plus y2 plus y ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು? ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು ಇದರಲ್ಲಿ? 2 ಇಸ್ ದ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್. ಹಾಗಾದ್ರೆ ಡಿಗ್ರಿ 1. ಡಿಗ್ರಿ ಎಸ್ ಡಿಗ್ರಿ 1 ಇಸ್ ದ ಆರ್ಡರ್ 2 ಡಿಗ್ರಿ. ನಾವು ಹೇಳ್ಬೋದು 2 ಅಂತ ಯಾಕೆ ಹೇಳಿಲ್ಲ? ಡಿಗ್ರಿ ಬಂದಿಲ್ಲ, ಡಿಗ್ರಿ 2 ಆಗ್ಬೋದಾಗಿತ್ತಲ್ಲ. ಯಾಕೆ ಆಗಲ್ಲ ಡಿಗ್ರಿ 2? ಯಾಕಂದ್ರೆ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಯಾವ್ದಿರುತ್ತೋ ಅದನ್ನ ನಾವು ಡಿಗ್ರಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಏನಿದೆ 1 ಇಸ್ ದ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಸ್ಕ್ವೇರ್ ಪ್ಲಸ್ y2 ಹೋಲ್ ಕ್ಯೂಬ್ ಪ್ಲಸ್ y1 = 3. ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು? 3 ಇಸ್ ದ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಹಾಗಾದ್ರೆ ಡಿಗ್ರಿ ಯಾವುದು? 2. ಯಾಕೆ 3 ಆಗುತ್ತೆ? 3 ಜಾಸ್ತಿ ಇದೆ ಅಲ್ಲ. 3d ಇಸ್ ದ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗ್ಬೋದಲ್ಲ? ಯಾಕಾಗಲ್ಲ 3? ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನಿರುತ್ತೋ ಅದ್ರ ಮೇಲೆ 2 ಇದೆ ಅಲ್ಲ. ಸೊ ಇದನ್ನ ನಾವು ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರಿತೀವಿ. ಈಗ ಆರ್ಡರ್ ಏನು? ಆರ್ಡರ್ ಯಾವುದು ಇದರಲ್ಲಿ? 3 ಇಸ್ ದ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಹಾಗಾದ್ರೆ ಡಿಗ್ರಿ ಯಾವುದು? 2 ಇಸ್ ದ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ನೆಕ್ಸ್ಟ್ ಈ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ಒಂದು ನೋಟ್ ನೋಡ್ತೀವಿ, ಹಾಗೆ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಡಿಗ್ರಿ ಇಸ್ ನಾಟ್ ಡಿಫೈನ್ ಆ ಥರ ನೋಡ್ತೀವಿ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಅದು ಏನಪ್ಪ ಅಂದರೆ ಒಂದು ನೋಟ್ ಐತಿ. ಏನದು ನೋಟ್? ಏನು ನೋಟ್ ಅಂದರೆ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ನಾಟ್ ಎ ಪಾಲಿನಾಮಿಯಲ್ ಈಕ್ವೇಷನ್. ದ ಪಾಲಿನಾಮಿಯಲ್ ಈಕ್ವೇಷನ್ ಆದರೆ ಮಾತ್ರ ನಾವು ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಬಟ್ ಅದು ಪಾಲಿನಾಮಿಯಲ್ ಈಕ್ವೇಷನ್ ಅಲ್ಲ ಅಂದರೆ ಅದನ್ನ ಏನಂತ ಕರಿತೀವಿ ನಾವು? ನಾಟ್ ಡಿಫೈನ್ಡ್. ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಸೊ ಇಲ್ಲಿ ಏನು ನೋಟ್ ಅಂದರೆ ಈಗ ಒಂದು ನೋಟ್ ನೋಡೋದಾದ್ರೆ ಏನಪ್ಪ ಅಂದರೆ ದ ಗಿವನ್ differential equation
ಪಾಲಿನಾಮಿಯಲ್ ಈಕ್ವೇಷನ್ ಆದರೆ ಮಾತ್ರ ನಾವು ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರಿತೀವಿ. ಪಾಲಿನಾಮಿಯಲ್ ಈಕ್ವೇಷನ್ ಆಗಲಿಲ್ಲ ಅಂದ್ರೆ ಅದನ್ನ ಏನಂತ ಕರಿತೀವಿ? ನಾಟ್ ಡಿಫೈನ್. ಅದನ್ನ ಪಾಲಿನಾಮಿಯಲ್ ಈಕ್ವೇಷನ್ ಅಲ್ಲ ಅಂದ್ರೆ ಅದನ್ನ ಡಿಗ್ರಿ ಇಸ್ ನಾಟ್ ಡಿಫೈನ್. ಆರ್ಡರ್ ಕಂಡು ಹಿಡಿತೀವಿ, ಡಿಗ್ರಿಗೆ ನಾವು ಡಿಗ್ರಿ ಇರಬಾರ್ದು. ಸೊ ಅದು ಪಾಲಿನಾಮಿಯಲ್ ಈಕ್ವೇಷನ್ ಹೌದಾ ಅಲ್ಲ ಅಂತ ನೋಡ್ಕೊಂಡಾದ್ಮೇಲೆ ಅದನ್ನ ನಾಟ್ ಡಿಫೈನ್ ಅಂತ ಬರೀಬೇಕು. ನೆಕ್ಸ್ಟ್ ಅದಂದ್ರೆ ಡಿರೈವೇಟಿವ್ಸ್. ನಮಗೆ ಫಂಕ್ಷನ್ಸ್ ಗೊತ್ತು, sin x, cos x, tan x ಫಂಕ್ಷನ್ಸ್ ಆಲ್ರೆಡಿ ಗೊತ್ತು, ಕಲ್ತಿದ್ದೀವಿ. ಅದನ್ನ ಡಿರೈವೇಟಿವ್ಸ್ ನಾಟ್ ಡಿಪೆಂಡ್ ಫಂಕ್ಷನ್. ಏನಪ್ಪ ನಾಟ್ ಡಿಪೆಂಡ್ ಫಂಕ್ಷನ್? ಡಿರೈವೇಟಿವ್ಸ್ ನಾಟ್ ಡಿಪೆಂಡ್ ಫಂಕ್ಷನ್ ಏನು? ಡಿರೈವೇಟಿವ್ಸ್ ಫಂಕ್ಷನ್ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು. ಇದನ್ನ ಡಿರೈವೇಟಿವ್ಸ್ ನಾಟ್ ಡಿಪೆಂಡ್ ಫಂಕ್ಷನ್. ಫಂಕ್ಷನ್ಸ್ ಯಾವು? tan x, sin x, cos x ಅಂತ ಕರಿತೀವಿ. ಅವು ಫಂಕ್ಷನ್ಸ್ ಅಂತ ನಮಗೆ ಗೊತ್ತಾಗಿದೆ. ನಾನು ಡಿರೈವೇಟಿವ್ಸ್ ನಾನು ಏನಂತ ಹೇಳಿದೆ? dy by dx, dy by d square by dx ಇವನ್ನ ನಾನು ಡಿರೈವೇಟಿವ್ಸ್ ಅಂತ ಕರೆದೆ. ಈ ಡಿರೈವೇಟಿವ್ಸ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು? ಫಂಕ್ಷನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು. ನಮ್ಮ ಎಕ್ಸಾಂಪಲ್ ನೋಡೋದಾದ್ರೆ tan x dy by dx ಇದು ಡಿರೈವೇಟಿವ್ ಫಂಕ್ಷನ್ ಮೇಲೆ ಡಿಪೆಂಡೆಂಟ್ ಆಗಿದೆಯೋ ಇಲ್ಲ? ಆಗಿದೆ. tan ಆಫ್ dy by dx ಅಂತ tan ಆಫ್ ಅಂದಾಗ ಇಲ್ಲಿ ಫಂಕ್ಷನ್ ಇದು tan ಅನ್ನೋ ಫಂಕ್ಷನ್ dy by dx ಅನ್ನೋ ಡಿರೈವೇಟಿವ್ ಡಿಪೆಂಡೆಂಟ್ ಆಗಿದೆ. dy by dx ಅನ್ನೋ ಏನು ಡಿರೈವೇಟಿವ್ tan ಫಂಕ್ಷನ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಇದನ್ನ ನಾವು ಪಾಲಿನಾಮಿಯಲ್ ಈಕ್ವೇಷನ್ ಅಂತ ಕರೆಯಲ್ಲ. ಸೊ ಇದರಲ್ಲಿ ಡಿಗ್ರಿ ಇಸ್ ನಾಟ್ ಡಿಫೈನ್. ಇದರಲ್ಲಿ ಡಿಗ್ರಿ ಕಂಟಿನ್ಯೂಸ್ ಆಗುತ್ತೆ, ನಾವು ಹೇಳ್ಬೋದು. ಇಲ್ಲಿ ನಾವು ನೋಡಿದ್ರೆ ಹೇಳ್ಬೋದು 1 is ಡಿಗ್ರಿ ಅಂತ. ಸೊ ಇಲ್ಲಿ 1 is ಡಿಗ್ರಿ ಆಗಲ್ಲ. ಇದು ಯಾಕಂದ್ರೆ ಡಿರೈವೇಟಿವ್ ನಾಟ್ ಡಿಪೆಂಡೆಂಟ್ ಫಂಕ್ಷನ್. ಇದನ್ನ ನಾವು ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಲ್ಲ. ನೋಟ್ ಏನಪ್ಪ ಇದೆ ಅಂದ್ರೆ ಡಿರೈವೇಟಿವ್ ನಾಟ್ ಡಿಪೆಂಡೆಂಟ್ ಫಂಕ್ಷನ್ ಈ ತರ ಇದ್ರೆ ಇದನ್ನ ನಾವು ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಕ್ಕಾಗಲ್ಲ. ಸೊ ಇದನ್ನ ನಾವೇನಂತ ಹೇಳ್ಬೋದು? ಇದರ ಡಿಗ್ರಿ ಏನಂತ ಹೇಳ್ಬೋದು? ಡಿಗ್ರಿ ಈಸ್ ನಾಟ್ ಡಿಫೈನ್. ಡಿಗ್ರಿ ಈಸ್ ನಾಟ್ ಡಿಫೈನ್ ಅಂತ ಹೇಳ್ಬೋದು. ಈ ತರ ಏನಾದರೂ ಬಂದ್ರೆ ನೋಡ್ಕೊಂಡು ಆನ್ಸರ್ ಮಾಡಬೇಕು. ನೋಡಿದ ತಕ್ಷಣ ಹೋಗಿ ಡಿಗ್ರಿ ಇಸ್ 1 ಅಂತ ಇರೋದನ್ನ ಇದು ಟ್ಯಾನ್ ಡಿಪೆಂಡೆಂಟ್ ಆಗಿದೆಯೋ ಇಲ್ಲೋ, ಈ ಪಾಲಿನಾಮಿಯಲ್ ಈಕ್ವೇಷನ್ ಅಲ್ಲೋ ಇಲ್ಲೋ ಅಂತ ನೋಡಿಕೊಂಡು ನಾವು ಡಿಗ್ರಿನ ಕಂಡುಹಿಡಿಯಬೇಕು. ನೆಕ್ಸ್ಟ್ ಇದರ ಸಮ್ ಎಕ್ಸಾಂಪಲ್ ನೋಡ್ಕೋಬೇಕು. ನಾವು ಅನ್ಬೋದು ರೂಟ್ x ಇಸ್ ದ ಪಾಲಿನಾಮಿಯಲ್ ಈಕ್ವೇಷನ್. ಇದು ಡಿಗ್ರಿ ಹೇಳ್ಬೋದಾ? ನಾವು ಹೇಳಕ್ಕಾಗಲ್ಲ. ಇದನ್ನು ನಾಟ್ ಡಿಫೈನ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ e ಪವರ್ dy by dx ಇದನ್ನ ಡಿಗ್ರಿ ಹೇಳ್ಬೋದಾ? ನಾವು e ಪವರ್ dy by dx ನ ಡಿಗ್ರಿ ಹೇಳ್ಬೋದಾ? ಡಿಗ್ರಿ ಏನು ಹೇಳಿದ್ರು dy by dx ಅನ್ನೋದು ಡಿಗ್ರಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಇದು ಇಸ್ ನಾಟ್ ಡಿಫೈನ್. ಡಿಗ್ರಿ ಇಸ್ ನಾಟ್ ಡಿಫೈನ್. ಈ ತರ ಬಂದರೆ ಇವುಗಳಿಗೆ ಡಿಗ್ರಿ ಇಸ್ ನಾಟ್ ಡಿಫೈನ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದ್ರೆ ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು? ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು? ಆರ್ಡರ್ ಏನೋ ಬೇಗ ಗೊತ್ತಾಗುತ್ತೆ, ಆದರೆ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಗೊತ್ತಾಗುತ್ತಾ? ನಾನು ಹೇಳಿದೆ ಇದನ್ನ ಫಂಕ್ಷನ್ ಮೇಲೆ ಡಿರೈವೇಟಿವ್ ಡಿಪೆಂಡೆಂಟ್ ಆಗಿದ್ರೆ ಅದನ್ನ ನಾಟ್ ಡಿಫೈನ್ ಅಂತ ಕರಿತೀವಿ ಅಂತ. ಈಗ ನೋಡಿ ಸೈನ್ ಮೇಲೆ dy by dx ಡಿರೈವೇಟಿವ್ ಡಿಪೆಂಡೆಂಟ್ ಆಗಿದೆ. ಸೊ ಇದನ್ನ ನಾವೇನಂತ ಕರಿತೀವಿ? ನಾಟ್ ಡಿಫೈನ್. ಡಿಗ್ರಿ ಆರ್ಡರ್ ಈಸ್ 2, ಡಿಗ್ರಿ ಈಸ್ ನಾಟ್ ಡಿಫರೆಂಟ್. ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಎಕ್ಸಾಂಪಲ್. ಇವಾಗ ಎಕ್ಸಾಂಪಲ್ ಆಗ್ತೀನಿ. ಆರ್ಡರ್ ಡಿಗ್ರಿ 2 ಹೇಳ್ಬೇಕು. ಇದರಲ್ಲಿ ಆರ್ಡರ್ ಯಾವುದು? ಡಿಗ್ರಿ ಯಾವುದು? ಹೈಯೆಸ್ಟ್ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವುದು? ಇದರಲ್ಲಿ ಆರ್ಡರ್ ಈಸ್ 2. ಹಾಗಾದ್ರೆ
One is the degree of